ನಮಸ್ಕಾರ ಸ್ನೇಹಿತರೆ. ನಮ್ಮ ಕನ್ನಡ ಭಾಷೆಯಲ್ಲಿ ಅನೇಕ ಜ್ಞಾನ ತುಂಬಿದ ಗಾದೆಗಳಿವೆ. ಈ ಗಾದೆಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಕೊಡುವಂತಹವು. ಇವತ್ತಿನ ಈ ವಿಡಿಯೋದಲ್ಲಿ ಕೆಲವು ಪ್ರಸಿದ್ಧ ಕನ್ನಡ ಗಾದೆಗಳು ಮತ್ತು ಅದರ ಅರ್ಥಗಳನ್ನು ಸರಳವಾಗಿ ತಿಳಿಸ್ಕೊಡ್ತೇವೆ. ಕನ್ನಡ ಗಾದೆಗಳು ಮತ್ತು ಅದರ ಅರ್ಥ ಭಾಗ 16. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ನಾಣ್ಣುಡಿ, ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳಾಗಿ ರೂಪುಗೊಂಡಿದೆ. ಗಾದೆಗಳನ್ನು ಸಾವಿರ ಮಾತಿನ ಸರ್ದಾರ ಅಂತ ಕರೀತಾರೆ. ಗಾದೆಗಳು ಜನಸಾಮಾನ್ಯರ ಆಡುಮಾತುಗಳಾಗಿವೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಕೆಲವು ಪ್ರಸಿದ್ಧ ಕನ್ನಡ ಗಾದೆಗಳು ಮತ್ತು ಅದರ ಅರ್ಥಗಳನ್ನು ಸರಳವಾಗಿ ತಿಳಿಸ್ಕೊಡ್ತೇವೆ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಾದೆ ಮಾತು 1. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ. ಇದು ಒಂದು ಜನಪ್ರಿಯ ಕನ್ನಡ ಗಾದೆ ಮಾತು. ಇದರ ವಿವರಣೆ ಏನಪ್ಪಾ ಅಂತ ಅಂದರೆ, ಬೆಕ್ಕು ಇಲಿಯನ್ನು ಹಿಡಿದಾಗ ತಕ್ಷಣವೇ ಕೊಲ್ಲದೆ ಅದನ್ನು ಅತ್ತಿತ್ತ ಚಿಮ್ಮಿಸಿ ಆಟವಾಡುತ್ತಾ ವಿನೋದ ಪಡುತ್ತದೆ. ಇದು ಬೆಕ್ಕಿಗೆ ಒಂದು ಚೆಲ್ಲಾಟ, ಮೋಜು ಅಂತಲೇ ಹೇಳ್ಬೋದು. ಆದರೆ ಅದೇ ಸಮಯದಲ್ಲಿ ಬೆಕ್ಕಿನ ಪಂಜದಡಿಯಲ್ಲಿ ಸಿಲುಕಿರುವ ಇಲಿಗೆ ಸಾವು ಕಣ್ಣೆದುರೇ ಕಾಣುತ್ತಿರುತ್ತದೆ. ಪ್ರತಿ ಕ್ಷಣವೂ ಅದು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಪರದಾಡುತ್ತಿರುತ್ತದೆ. ಇದು ಅದಕ್ಕೆ ಪ್ರಾಣ ಸಂಕಟ ಅಂತ ಹೇಳ್ತಾರೆ. ನಮ್ಮ ಸಮಾಜದಲ್ಲಿ ಕೆಲವರು ತಮಗಿರುವ ಅಧಿಕಾರ ಅಥವಾ ಶಕ್ತಿಯಿಂದ ಬೇರೆಯವರನ್ನು ನೋಯಿಸಿ ಅಥವಾ ಕೆಣಕಿ ಆನಂದ ಪಡುತ್ತಿರುತ್ತಾರೆ. ಪೀಡಿಸುವವನಿಗೆ ಅದು ಕೇವಲ ಆಟ ಎನಿಸಿದರೆ, ಪೀಡನೆಗೆ ಒಳಗಾದವನಿಗೆ ಅದು ಅಸಹನೀಯ ನೋವು ಅಥವಾ ತೊಂದರೆಯನ್ನು ನೀಡುತ್ತದೆ. ಈ ಗಾದೆಯು ನಾವು ಇನ್ನೊಬ್ಬರ ಸಂಕಷ್ಟವನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಮಗಿರುವ ಮೋಜು ಬೇರೆಯವರಿಗೆ ತೊಂದರೆಯಾಗಬಾರದು ಎಂಬ ಪಾಠವನ್ನು ತಿಳಿಸುತ್ತದೆ. ಗಾದೆ ಮಾತು 2. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಇದು ಕನ್ನಡದ ಅತ್ಯಂತ ಪ್ರಸಿದ್ಧ ಗಾದೆ ಮಾತುಗಳಲ್ಲಿ ಒಂದು. ಇದರ ಅರ್ಥ ಏನಪ್ಪಾ ಅಂತ ಅಂದರೆ, ಬಾಹ್ಯ ರೂಪಕ್ಕಿಂತ ಆತನ ಸಾಧನೆ ಮತ್ತು ವ್ಯಕ್ತಿತ್ವ ಮುಖ್ಯ ಎಂಬುದು ಈ ಗಾದೆಯ ಅರ್ಥ. ಈ ಗಾದೆಯ ವಿವರಣೆ ಏನಪ್ಪಾ ಅಂತ ಅಂದರೆ, ಈ ಜಗತ್ತಿನಲ್ಲಿ ಯಾವುದನ್ನು ಅದರ ಗಾತ್ರ ಅಥವಾ ರೂಪದಿಂದ ಅಳೆಯಬಾರದು. ಒಂದು ಚಿಕ್ಕ ಸಾಸಿವೆ ಕಾಳು ಕಾರಕ್ಕೆ ಹೆಸರುವಾಸಿ. ಸಣ್ಣ ದೀಪದ ಜ್ಯೋತಿ ಇಡೀ ಕೋಣೆಯ ಕತ್ತಲನ್ನು ಹೋಗಲಾಡಿಸುತ್ತದೆ. ಅದೇ ರೀತಿ ಒಬ್ಬ ವ್ಯಕ್ತಿ ನೋಡಲು ಕುಬ್ಜನಾಗಿರಬಹುದು ಅಥವಾ ಸಣ್ಣ ಪ್ರಾಯದವನಾಗಿರಬಹುದು, ಆದರೆ ಅವನ ಬುದ್ಧಿವಂತಿಕೆ ಅಥವಾ ಸಾಧನೆಗಳು ಅಪಾರವಾಗಿರಬಹುದು ಅಲ್ವೇ. ವ್ಯಕ್ತಿಯ ಎತ್ತರ, ಬಣ್ಣ ಅಥವಾ ಶ್ರೀಮಂತಿಕೆ ಅವನನ್ನು ದೊಡ್ಡವನನ್ನಾಗಿ ಮಾಡುವುದಿಲ್ಲ. ಸಮಾಜಕ್ಕೆ ಅವನು ನೀಡುವ ಕೊಡುಗೆ ಮತ್ತು ಅವನ ಒಳ್ಳೆಯ ಗುಣಗಳು ಅವನಿಗೆ ಕೀರ್ತಿ ಅಥವಾ ಹೆಸರನ್ನು ತಂದುಕೊಡುತ್ತದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆಗೆ ಉದಾಹರಣೆಗಳನ್ನ ಕೊಡಬೇಕು ಅಂತ ಅಂದರೆ, ಮಹಾವಿಷ್ಣುವು ವಾಮನನಾಗಿ ಚಿಕ್ಕ ರೂಪದಲ್ಲಿ ಬಂದು 3 ಲೋಕಗಳನ್ನು ಅಳೆದದ್ದು ಇದಕ್ಕೆ ಉತ್ತಮ ಉದಾಹರಣೆಯಾಗುತ್ತದೆ. ಇನ್ನೊಂದು ಉದಾಹರಣೆ ಏನಪ್ಪಾ ಅಂತ ಅಂದರೆ, ಭಾರತದ ಮಾಜಿ ಪ್ರಧಾನಿ ಶಾಸ್ತ್ರೀಜಿಯವರು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ದೇಹದಲ್ಲಿ ಕುಳ್ಳರಾಗಿದ್ದರೂ ಅವರ ನಿರ್ಧಾರಗಳು ಮತ್ತು ದೇಶಭಕ್ತಿ ಇಡೀ ಜಗತ್ತನ್ನೇ ಮೆಚ್ಚುವಂಥದ್ದು. ಮತ್ತೊಂದು ಉದಾಹರಣೆ ಏನಪ್ಪಾ ಅಂತ ಅಂದರೆ, ಸಚಿನ್ ತೆಂಡೂಲ್ಕರ್. ಕ್ರೀಡಾ ಲೋಕದಲ್ಲಿ ಲಿಟಲ್ ಮಾಸ್ಟರ್ ಎಂದು ಕರೆಸಿಕೊಳ್ಳುವ ಸಚಿನ್ ತಮ್ಮ ಸಣ್ಣ ದೇಹದ ಹೊರತಾಗಿಯೂ ಕ್ರಿಕೆಟ್ ಲೋಕದ ಶಿಖರವನ್ನು ಏರಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಂತ ಅಂದರೆ, ಒಬ್ಬ ವ್ಯಕ್ತಿಯನ್ನು ಅರಿಯಲು ಅವನ ಹೊರಗಿನ ರೂಪವನ್ನು ನೋಡದೆ ಅವನಲ್ಲಿರುವ ಜ್ಞಾನ, ಕೌಶಲ್ಯ ಮತ್ತು ಸಾಧನೆಗಳನ್ನು ಗೌರವಿಸಬೇಕು. ಬಾಹ್ಯ ರೂಪ ನಶ್ವರ, ಆದರೆ ಸಾಧನೆಯಿಂದ ಬಂದ ಕೀರ್ತಿ ಶಾಶ್ವತ ಎಂಬುದು ಈ ಗಾದೆಯ ಸಾರಾಂಶವಾಗಿದೆ. ಗಾದೆ ಮಾತು 3. ಕಚ್ಚೋ ನಾಯಿ ಬಗಳೋದಿಲ್ಲ, ಬಗಳೋ ನಾಯಿ ಕಚ್ಚೋದಿಲ್ಲ. ಈ ಗಾದೆಯ ಅರ್ಥ ಏನಪ್ಪಾ ಅಂತ ಅಂದರೆ, ಯಾರು ನಿಜವಾಗಿಯೂ ಕೆಲಸ ಮಾಡುವವರೋ ಅಥವಾ ಹಾನಿ ಮಾಡುವವರೋ ಅವರು ಹೆಚ್ಚು ಮಾತನಾಡೋದಿಲ್ಲ, ಆದರೆ ತುಂಬ ಮಾತನಾಡಿ ಬೆದರಿಸುವವರು ಸಾಮಾನ್ಯವಾಗಿ ಏನೂ ಮಾಡಲಾರರು ಎಂದು ಇದರ ಅರ್ಥ. ಈ ಗಾದೆ ಮಾತಿನ ವಿಸ್ತರಣೆ ಏನಪ್ಪಾ ಅಂತ ಅಂದರೆ, ನಾಯಿ ಕಚ್ಚಬೇಕೆಂದು ಇದ್ದರೆ ಅದು ಮೊದಲು ಹೆಚ್ಚು ಬೊಗಳುವುದಿಲ್ಲ, ಅದು ಶಾಂತವಾಗಿಯೇ ಬಂದು ಕಚ್ಚಬಹುದು. ಆದರೆ ಕೆಲವು ನಾಯಿಗಳು ತುಂಬ ಜೋರಾಗಿ ಬೊಗಳುತ್ತವೆ, ಆದರೆ ಯಾರನ್ನೂ ಕಚ್ಚುವುದಿಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೆಲವರು ಇರುತ್ತಾರೆ. ಕೆಲವರು ಸದಾ ದೊಡ್ಡ ದೊಡ್ಡ ಮಾತುಗಳನ್ನಾಡುತ್ತಾರೆ, ಬೆದರಿಕೆ ಹಾಕುತ್ತಾರೆ, ಆದರೆ ಕಾರ್ಯದಲ್ಲಿ ಏನೂ ಮಾಡುವುದಿಲ್ಲ. ಆದರೆ ನಿಜವಾಗಿಯೂ ಶಕ್ತಿ ಅಥವಾ ಸಾಮರ್ಥ್ಯ ಇರುವವರು ಸಾಮಾನ್ಯವಾಗಿ ಮೌನವಾಗಿಯೇ ತಮ್ಮ ಕೆಲಸವನ್ನು ಮಾಡುತ್ತಾರೆ. ಈ ಗಾದೆ ನಮಗೆ ಒಂದು ಪಾಠ ಕಲಿಸುತ್ತದೆ. ಹೆಚ್ಚು ಮಾತುಗಳಿಗಿಂತ ಕೆಲಸ ಮುಖ್ಯ. ಬೆದರಿಕೆ ಮಾತು ಹೇಳುವವರನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿಲ್ಲ. ಹೀಗಾಗಿ ಸ್ನೇಹಿತರೆ, ಕಚ್ಚೋ ನಾಯಿ ಬಗಳೋದಿಲ್ಲ, ಬಗಳೋ ನಾಯಿ ಕಚ್ಚೋದಿಲ್ಲ ಎಂಬ ಗಾದೆ ನಮಗೆ ಮಾತಿಗಿಂತ ಕೆಲಸ ದೊಡ್ಡದು ಎಂಬ ಸಂದೇಶವನ್ನು ನೀಡುತ್ತದೆ. ಗಾದೆ ಮಾತು 4. ಆಪತ್ಕಾಲದಲ್ಲಿ ಆದವನೇ ನೆಂಟ.
ಈ ಗಾದೆಯ ಅರ್ಥ ಏನೆಂದರೆ, ನಮಗೆ ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ ನಮ್ಮ ಜೊತೆ ನಿಂತು ಸಹಾಯ ಮಾಡುವವನೇ ನಿಜವಾದ ಸ್ನೇಹಿತ ಅಥವಾ ಬಂಧು. ಈ ಗಾದೆಯ ವಿಸ್ತರಣೆ ಏನಪ್ಪ ಅಂತ ಅಂದರೆ, ಜೀವನದಲ್ಲಿ ಸುಖದ ಸಮಯದಲ್ಲಿ ನಮ್ಮ ಸುತ್ತಲೂ ತುಂಬ ಜನ ಇರುತ್ತಾರೆ. ಎಲ್ಲರೂ ನಮ್ಮ ಜೊತೆ ಮಾತನಾಡುತ್ತಾರೆ, ಸ್ನೇಹ ತೋರಿಸುತ್ತಾರೆ. ಆದರೆ ಕಷ್ಟದ ಸಮಯ ಬಂದಾಗ ಕೆಲವರು ದೂರ ಹೋಗುತ್ತಾರೆ. ಅಂತಹ ಸಮಯದಲ್ಲಿ ನಮ್ಮ ಜೊತೆ ನಿಂತು ಸಹಾಯ ಮಾಡುವವರು ತುಂಬ ಕಡಿಮೆ. ಅವರು ರಕ್ತ ಸಂಬಂಧ ಇದ್ದರೂ ಇರಬಹುದು, ಸ್ನೇಹಿತರಾಗಿಯೂ ಇರಬಹುದು. ಆದರೆ ಆ ಕಷ್ಟ ಸಮಯದಲ್ಲಿ ನಮ್ಮನ್ನು ಕೈ ಹಿಡಿದು ನೆರವಾಗುವವನೇ ನಿಜವಾದ ನೆಂಟ ಎಂದು ಹೇಳಬಹುದು. ಈ ಗಾದೆ ನಮಗೆ ಒಂದು ಮುಖ್ಯ ಪಾಠವನ್ನು ಹೇಳುತ್ತದೆ. ಸಂಕಷ್ಟದ ಸಮಯದಲ್ಲಿ ನಮ್ಮನ್ನು ಬಿಡದೆ ಜೊತೆಯಾಗಿ ಇರುವವನೇ ನಿಜವಾದ ಸ್ನೇಹಿತ ಮತ್ತು ಬಂಧು. ಹೀಗಾಗಿ ಸ್ನೇಹಿತರೆ, ಆಪತ್ಕಾಲದಲ್ಲಿ ಆದವನೇ ನೆಂಟ ಎಂಬ ಈ ಗಾದೆಯು ಕಷ್ಟದ ಸಮಯದಲ್ಲಿ ನಮ್ಮ ಜೊತೆ ನಿಂತವನೇ ನಿಜವಾದ ಸಂಬಂಧಿ ಎಂದು ತಿಳಿಸುತ್ತದೆ. ಗಾದೆ ಮಾತು 5: ಇದ್ದರೆ ಈ ಊರು, ಇಲ್ಲದಿದ್ದರೆ ಮುಂದಿನೂರು. ಈ ಗಾದೆಯ ಅರ್ಥ ಏನಪ್ಪ ಅಂತ ಅಂದರೆ, ಒಂದು ಸ್ಥಳದಲ್ಲಿ ಅವಕಾಶ ಸಿಗದಿದ್ದರೆ ಅಥವಾ ಕೆಲಸ ಆಗದಿದ್ದರೆ ಬೇಸರ ಪಡುವ ಅಗತ್ಯವಿಲ್ಲ. ಮತ್ತೊಂದು ಸ್ಥಳದಲ್ಲಿ ಪ್ರಯತ್ನ ಮಾಡಿದರೆ ಅವಕಾಶ ಸಿಗಬಹುದು. ಈ ಗಾದೆಯ ವಿಸ್ತರಣೆ ಏನಪ್ಪ ಅಂತ ಅಂದರೆ, ಜೀವನದಲ್ಲಿ ಕೆಲವೊಮ್ಮೆ ನಾವು ಒಂದು ಕೆಲಸಕ್ಕಾಗಿ ಅಥವಾ ಅವಕಾಶಕ್ಕಾಗಿ ಒಂದು ಸ್ಥಳದಲ್ಲಿ ಪ್ರಯತ್ನ ಮಾಡುತ್ತೇವೆ. ಆದರೆ ಕೆಲವೊಮ್ಮೆ ಅದು ಯಶಸ್ವಿಯಾಗದೇ ಇರಬಹುದು. ಅದಕ್ಕಾಗಿ ನಿರಾಶೆ ಆಗಬಹುದು. ಒಂದು ಊರಲ್ಲಿ ಅವಕಾಶ ಸಿಗದಿದ್ದರೆ ಇನ್ನೊಂದು ಊರಲ್ಲಿ ಸಿಗಬಹುದು. ಅದೇ ರೀತಿ ಒಂದು ಕೆಲಸದಲ್ಲಿ ಯಶಸ್ಸು ಸಿಗದಿದ್ದರೆ ಮತ್ತೊಂದು ಅವಕಾಶ ಖಂಡಿತ ಬಂದೇ ಬರುತ್ತದೆ. ಅದರಿಂದ ಧೈರ್ಯ ಕಳೆದುಕೊಳ್ಳದೆ ಮುಂದೆ ಸಾಗಬೇಕು. ಈ ಗಾದೆ ನಮಗೆ ಹೇಳುವ ಪಾಠವೇನೆಂದರೆ, ಒಂದು ಸ್ಥಳದಲ್ಲಿ ಅಥವಾ ಒಂದು ಕೆಲಸದಲ್ಲಿ ಯಶಸ್ಸು ಸಿಗದಿದ್ದರೆ ನಿರಾಶೆ ಆಗದೆ ಮತ್ತೊಂದು ಅವಕಾಶಕ್ಕಾಗಿ ಪ್ರಯತ್ನ ಮಾಡಬೇಕು ಅಂತ. ಹೀಗಾಗಿ ಸ್ನೇಹಿತರೆ, ಇದ್ದರೆ ಈ ಊರು, ಇಲ್ಲದಿದ್ದರೆ ಮುಂದಿನೂರು ಎಂಬ ಗಾದೆಯು ಜೀವನದಲ್ಲಿ ಅವಕಾಶಗಳು ಒಂದೇ ಕಡೆ ಸೀಮಿತವಾಗಿಲ್ಲ ಎಂಬ ಸಂದೇಶವನ್ನು ನೀಡುತ್ತದೆ. ಕೇಳಿದ್ರಲ್ವ ಸ್ನೇಹಿತರೆ, ಇಂದು ನಾವು ಕೆಲವು ಕನ್ನಡ ಗಾದೆಗಳು ಮತ್ತು ಅದರ ಅರ್ಥವನ್ನು ತಿಳಿದುಕೊಂಡೆವು. ನಮ್ಮ ಹಿರಿಯರು ಹೇಳಿದ ಈ ಗಾದೆಗಳು ಜೀವನಕ್ಕೆ ದೊಡ್ಡ ಪಾಠವನ್ನು ನೀಡುತ್ತದೆ. ಕಡಿಮೆ ಪದಗಳಲ್ಲಿ ದೊಡ್ಡ ಅರ್ಥವನ್ನು ಹೇಳುವ ಜ್ಞಾನವೇ ಗಾದೆಗಳು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನಷ್ಟು ಕನ್ನಡ ಗಾದೆಗಳು ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಹೊಸ ಗಾದೆಗಳು ಮತ್ತು ಅದರ ಅರ್ಥಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.